ಹೇಳಿದ್ದೀನಿ, ಉಗ್ರಗಾಮಿಗಳು ಹೇಳ್ತಾರೆ 1 ಕೋಟಿ ರೂಪಾಯಿ ನಾನು ಹಣ ಕೊಡ್ತೀನಿ ಚಳುವಳಿ ಮುಂದುವರಿಸಿ. ಯಾವ ವಿದ್ಯಾರ್ಥಿ ಆತ? ಪಾಕಿಸ್ತಾನದಿಂದ ಇಲ್ಲಿ ಬಂದಿದ್ದಾರೆ, ಬಾಂಗ್ಲಾದಿಂದ ಇಲ್ಲಿ ಬಂದಿದ್ದಾರೆ, ಇನ್ನೂ ಅನೇಕ ವಿದೇಶಗಳಿಂದ ಬಂದಿದ್ದಾರೆ. ಅವ್ರ ಉದ್ದೇಶ ಏನು? ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅಂತ ಪಾಕಿಸ್ತಾನ, ಬಾಂಗ್ಲಾ, ಬೇರೆ ಬೇರೆ ದೇಶದಿಂದ ಬಂದರೆ ಇಲ್ಲಿಗೆ ರುಚಿ ಕಂಡುಬಿಟ್ಟಿರು. ನೇಪಾಳ ಸರ್ಕಾರವನ್ನು ಅರಾಜಕತೆಯಿಂದ ಬಿಡಿಸಿದ್ರು, ಬಾಂಗ್ಲಾ, ಶ್ರೀಲಂಕಾ ಬಿಡಿಸಿದ್ರು. ಯಾವುದೇ ಕಾರಣಕ್ಕೂ ಇದು ಹಿಂದೂಸ್ತಾನ, ಬಾಂಗ್ಲಾ, ಶ್ರೀಲಂಕಾ, ನೇಪಾಳ ಅಲ್ಲ, ಹಿಂದೂಸ್ತಾನ. ಇದು ಧರ್ಮಭೂಮಿ, ಇದು ಪ್ರಜಾಪ್ರಭುತ್ವದ ಭೂಮಿ, ಇದು ಸಂವಿಧಾನಕ್ಕೆ ಬೆಲೆ ಕೊಡುವಂಥ ಭೂಮಿ. ಇದು ಈ ಭೂಮಿನ ಅರಾಜಕತೆ ಉಂಟು ಮಾಡಿ ಸರ್ಕಾರವನ್ನು ಕೆಡವಿ ಈ ದುಷ್ಟಶಕ್ತಿಗಳು ಕೈಯಲ್ಲಿ ಹಿಡಿಯುವಂಥ ಪ್ರಯತ್ನ ನಡೆಸ್ತಾರಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ ಈ ಧರ್ಮಭೂಮಿಯಲ್ಲಿ ಆಗಲ್ಲ. ಏನೇ ನಡೀತು ವಿವರಕ್ಕೆ ಹೋಗಲ್ಲ ನಾನು. ಭಾರತ ಮಾತೆ ಬಗ್ಗೆ ಟೀಕೆ. ಭಾರತ ನಿಮ್ಮ ತಾಯಿ ಎದುರು ತಂದೆ ಯಾರು? ಪತ್ರಿಕಾಗೋಷ್ಠಿ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ನಾಚಿಕೆ ಆಗುತ್ತೆ ನಿಮ್ಮ ಅಪ್ಪ ಯಾರು ಅಂತ ಹೇಳೋದಕ್ಕೆ. ರಾಮ ಸೀತೆ ಎಲ್ಲ ಧರ್ಮದ್ರೋಹಿಗಳು, ದೇಶದ್ರೋಹಿಗಳು ಅರಾಜಕತೆಯನ್ನು ಉಂಟು ಮಾಡೋಂಥ ಪ್ರಯತ್ನ ಮಾಡಿ ಇದನ್ನು ಕೇಂದ್ರದ ನರೇಂದ್ರ ಮೋದಿಯವರು ಚಾಣಾಕ್ಷತೆಯಿಂದ ಇದನ್ನು ಮುರಿದ್ರು. ತನಿಖೆಗೆ ಹಾಕಿದಾಗ ಆಗಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬರುತ್ತೆ, ವರದಿ ಬರುತ್ತೆ. ಯಾವ್ಯಾವ ದೇಶದ್ರೋಹಿಗಳಿದ್ದರು, ಯಾವ್ಯಾವ ವ್ಯಕ್ತಿಗಳಿದ್ದರು, ಯಾವ್ಯಾವ ದೇಶದ್ರೋಹಿ ಸಂಘಟನೆಗಳಿದ್ರು ಹಿಂದಿದೆ. ನಾನು ಕೇವಲ ಕಾಂಗ್ರೆಸ್ನವ್ರು ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ಒಂದು ವಿರೋಧ ಪಕ್ಷವಾಗಿ ಅವ್ರ ಕೆಲಸವ್ರು ಮಾಡೋಂಥ ಪ್ರಯತ್ನ ನಡೆಸಿದ್ರು. ಆದರೆ ಅವರೂ ಗಮನಿಸಬೇಕು ಯಾರ್ಯಾರು ಈ ಹಿಂದಿದ್ದಾರೆ. ಆ ವರದಿ ಬಂದ ನಂತರ ಇಡೀ ದೇಶದ ಜನಕ್ಕೆ ಗೊತ್ತಾಗುತ್ತೆ, ಪ್ರಪಂಚದ ಜನಕ್ಕೆ ಗೊತ್ತಾಗುತ್ತೆ, ಇದು ಹಿಂದೂಸ್ತಾನ, ಇದು ಧರ್ಮದ ಭೂಮಿ, ಇದು ರಾಮಕೃಷ್ಣರ ಭೂಮಿ, ಇಲ್ಲಿ ಅರಾಜಕತೆ ನಡೆಯೋಕ್ಕೆ ಅವಕಾಶ ಇಲ್ಲ ಅನ್ನೋದು ಆ ವರದಿ ಬಂದ ನಂತರ ಗೊತ್ತಾಗುತ್ತೆ. ಆ ವರದಿ ಬಂದ ನಂತರ ಸಂಬಂಧಪಟ್ಟ ವ್ಯಕ್ತಿಗಳು, ಸಂಘಟನೆಗಳು ಸರಿಯಾದ ಶಿಕ್ಷೆಯನ್ನು ಅನುಭವಿಸ್ತಾರೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ.